ಲಕ್ಷ್ಮೀ ಬಾರಮ್ಮ ಧಾರಾವಾಹಿಗೆ ಒಳ್ಳೆಯ ವೀಕ್ಷಕರ ಬಳಗ ಇದೆ. ಹಾಗೆ ನೋಡಿದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಧಾರಾವಾಹಿಗಳ ಪೈಕಿ ಹೆಚ್ಚು TRP ಸಿಗ್ತಾ ಇದ್ದದ್ದೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ. ಕಾವೇರಿ ಜೈಲಿಗೆ ಹೋದಾಗಂತೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಹೊಸ ದಾಖಲೆಯನ್ನೇ ಬರೆದಿತ್ತು. ಎಲ್ಲ ಧಾರಾವಾಹಿಗಳನ್ನು ಮಣಿಸಿ ಕನ್ನಡ ಕಿರುತೆರೆಯಲ್ಲೇ ನಂಬರ್ 1 ಸೀರಿಯಲ್ ಅಂತ ಅನಿಸಿಕೊಂಡಿತ್ತು. ಆದ್ರೀಗ ಇದೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಡ್ ಆಗ್ತಾ ಇದೆ. TRP ಬರದ ಕಾರಣ ವೀಕ್ಷಕರ ಗಮನ ಸೆಳೆಯುವಲ್ಲಿ ವಿಫಲವಾದ ಕಾರಣ ಕೆಲ ಸೀರಿಯಲ್ಗಳು ಏಕಾಏಕಿ ಅಂತ್ಯವಾಗಿದ್ದು ಕಣ್ಣ ಮುಂದಿದೆ. ಆದರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ TRP ಚೆನ್ನಾಗಿದೆ. ಕಾವೇರಿಗೆ ಜನ ಬೈತಾ ಇದ್ದರೂ ಮುಂದೇನಾಗುತ್ತೆ ಅನ್ನೋ ಕುತೂಹಲದಿಂದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಮಿಸ್ ಮಾಡದೆ ನೋಡ್ತಾ ಇದ್ದರು. TRPಯಲ್ಲಿ ಪೀಕ್ನಲ್ಲಿ ಇರುವಾಗಲೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಂತ್ಯವಾಗಲಿದೆ. ಕಥೆಯಲ್ಲಿ ಹೆಚ್ಚು ತಿರುಳು ಇಲ್ಲದ ಕಾರಣ ಸೀರಿಯಲ್ ಎಂಡ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆಯಾ ಅನ್ನೋ ಅನುಮಾನಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಗೆ ಮಹಾ ತಿರುವು ಸಿಕ್ಕಿದ್ದು ಬೆಟ್ಟದ ಮೇಲೆ ಮಂಟಪ ಹಾಕಿಸಿ ಕೀರ್ತಿ ಮದುಮಗಳಾಗಿ ರೆಡಿಯಾದಾಗ ಕಾವೇರಿಯೊಳಗೆ ಓರ್ವ ರಾಕ್ಷಸಿಯೂ ಇದ್ದಾಳೆ ಅಂತ ವೀಕ್ಷಕರಿಗೆ ಗೊತ್ತಾಗಿದ್ದು ಆಗಲೇ. ಬೆಟ್ಟದ ಮೇಲಿಂದ ಕೀರ್ತಿಯನ್ನ ತಳ್ಳಿದ್ದಳು ಕಾವೇರಿ. ಈಗ ಅದೇ ಬೆಟ್ಟದ ಮೇಲೆಯೇ ಲಕ್ಷ್ಮೀ ಬಾರಮ್ಮ ಕ್ಲೈಮ್ಯಾಕ್ಸ್ ಸನ್ನಿವೇಶದ ಚಿತ್ರೀಕರಣ ನೆರವೇರಿದ ಹಾಗಿದೆ. ಅದೇ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಭಾಗ್ಯ ಮತ್ತು ಲಕ್ಷ್ಮಿ ಜೀವನದ ಕಥೆಯೇ ಭಾಗ್ಯಲಕ್ಷ್ಮಿ ಹೂರಣವಾಗಿತ್ತು. ಆದರೆ ಲಕ್ಷ್ಮಿ ವೈಷ್ಣವ್ ಮದುವೆ ನೆರವೇರಿದ ಮೇಲೆ ಆಕೆಯ ಸಂಸಾರದ ಸುತ್ತ ನಡೆಯುವ ಘಟನೆಗಳನ್ನು ಲಕ್ಷ್ಮೀ ಬಾರಮ್ಮ ಕಥೆಯಾಗಿ ಹೆಣೆಯಲಾಗಿತ್ತು. ಇದೀಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಡ್ ಮಾಡಲಾಗ್ತಾ ಇದ್ದು ಅದರ ಕಲಾವಿದರೆಲ್ಲರೂ ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗವಾಗ್ತಾರ. ಮತ್ತೆ ಭಾಗ್ಯ ಮತ್ತು ಲಕ್ಷ್ಮಿ ಕಥೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲೇ ಮಿಕ್ಸಪ್ ಆಗತ್ತಾ? ಭಾಗ್ಯ ಸಂಸಾರ ಸರಿ ಹೋಗುವ ಹಾಗೆ ಮತ್ತು ಭಾಗ್ಯ ಯಶಸ್ವಿಯಾಗುವ ಹಾಗೆ ಲಕ್ಷ್ಮಿ ವೈಷ್ಣವ್ ಮಾಡ್ತಾರ? ತಾಂಡವ್ ಮತ್ತು ಶ್ರೇಷ್ಠಾಗೆ ಲಕ್ಷ್ಮಿ ಬುದ್ಧಿ ಕಲಿಸ್ತಾಳ ಅನ್ನೋದನ್ನು ಕಾದು ನೋಡಬೇಕಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.